ಮಿತ್ರರೇ ನಮಸ್ಕಾರ. ಫೈನಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧಕ್ಕೆ ಒಂದು ವಿರಾಮ ಅಂತೂ ಸಿಕ್ಕಿದೆ. ಎರಡೂ ದೇಶಗಳು ಯುದ್ಧವನ್ನಂತೂ ನಿಲ್ಲಿಸಿದಾವೆ. ಮುಂದೇನಾಗತ್ತೆ ಈಗಲೇ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದರ ಪರಿಣಾಮ ಏನಾಗುತ್ತೆ ಕೇಳಿದ್ರೆ ವರ್ಲ್ಡ್ ಆರ್ಡರ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸದ್ಯ ಈ ಯುದ್ಧಕ್ಕೆ 12 ದಿನದ ಯುದ್ಧ ಅಂತ ಹೇಳಿ ಟ್ರಂಪ್ ಒಂದು ನಾಮಕರಣವನ್ನು ಕೂಡ ಮಾಡಿದ್ದಾರೆ. ಇಡೀ ವಿಶ್ವದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಿತ್ರರೇ, ಈ ಯುದ್ಧ, ಟ್ರಂಪ್, ಇಸ್ರೇಲ್, ಇರಾನ್ ಇದೆಲ್ಲದರ ಬಗ್ಗೆ ಹೇಳೋದಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ. ಆದರೆ ನಾನಿವತ್ತು ಈ ವಿಡಿಯೋದಲ್ಲಿ ಏನನ್ನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಯುದ್ಧದ ಮೂಲಕ ಇಸ್ರೇಲ್ ಭಾರತಕ್ಕೊಂದು ಪಾಠವನ್ನು ಬೋಧಿಸಿದೆ. ಈ ಯುದ್ಧವನ್ನು ಭಾರತ 100ಕ್ಕೆ 100ರಷ್ಟು ಅಧ್ಯಯನ ಮಾಡಬೇಕು. ಇಲ್ಲದೆ ಹೋದರೆ ಭವಿಷ್ಯದಲ್ಲಿ ಭಾರತ ಇವತ್ತಿನ ಇರಾನ್ ಸ್ಥಿತಿಯಲ್ಲಿ ಬಂದು ನಿಲ್ಲಬಹುದು. ಮಿತ್ರರೇ, ಇದನ್ನು ಕೇಳಿದಾಗ ಕೆಲವರಿಗೆ ಆಶ್ಚರ್ಯ ಆಗಬಹುದು, ಕೆಲವರಿಗೆ ಸಿಟ್ಟು ಬರಬಹುದು. ನಮಗಷ್ಟು ಶಕ್ತಿ ಇದೆ, ಇಷ್ಟು ಶಕ್ತಿ ಇದೆ, ನಮ್ಮ ಬಳಿಯಲ್ಲಿ ಇಷ್ಟೆಲ್ಲ ಸೇನೆ ಇದೆ, ನಾವು ಹೇಗೆ ಇರಾನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಹೀಗೆಲ್ಲ ಕೆಲವರಿಗೆ ಅನಿಸಬಹುದು. ಅದಕ್ಕೋಸ್ಕರವಾಗಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳಿದ್ದಾವೆ. ಭಾರತ ಈ ವಿಚಾರದಲ್ಲಿ ಹೆಚ್ಚು ಫೋಕಸ್ ಮಾಡಲೇಬೇಕು. ಇಸ್ರೇಲ್ ನಮಗೆ ಈ ಪಾಠವನ್ನು ಮಾಡಿದೆ. ಇಸ್ರೇಲ್ನ ಯುದ್ಧವೇ ಭಾರತಕ್ಕೊಂದು ಪಾಠ. ನಿಮಗೆ ನೆನಪಿರಲಿ ಮಿತ್ರರೇ, ವಿಶ್ವದಲ್ಲಿ ಎಲ್ಲೇ ಯುದ್ಧ ಆಗಲಿ ಭಾರತದ ಸೇನೆ ಅದನ್ನು ಅಧ್ಯಯನ ಮಾಡುತ್ತೆ. ಅದು ಯಾವ ಮಾದರಿಯ ಯುದ್ಧ ಆಗಿದ್ರೂ ಕೂಡ ಭಾರತೀಯರು ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅಲ್ಲಿ ಯಾವ ರೀತಿಯ ತಂತ್ರಗಾರಿಕೆಯನ್ನು ಬಳಸಲಾಗಿದೆ, ಯಾವ ಟೆಕ್ನಾಲಜಿಯನ್ನು ಬಳಸಲಾಗಿದೆ, ಹೇಗೆ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು, ಎಲ್ಲವುದನ್ನು ಕೂಡ ಭಾರತೀಯ ಸೇನೆ ಅಧ್ಯಯನ ಮಾಡುತ್ತೆ. ಈ ಆಫ್ರಿಕಾದ ದೇಶಗಳಲ್ಲಿ ನಿರಂತರವಾಗಿ ಯುದ್ಧ ನಡೀತಾ ಇರುತ್ತೆ. ಅದನ್ನೆಲ್ಲ ಭಾರತ ಸ್ಟಡಿ ಮಾಡ್ತಾ ಇದೆ ಅಂತ ನಾನು ಹೇಳೋದಿಲ್ಲ. ಆದರೆ ಈ ಮೇಜರ್ ಆಗಿ ಯುದ್ಧ ನಡೆಯುತ್ತಲ್ಲ, ಈ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ, ಇಸ್ರೇಲ್ ಗಾಜಾ ಯುದ್ಧ ನಡೀತು, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತು. ಇದನ್ನೆಲ್ಲ ಭಾರತ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ. ಈಗಲೂ ಕೂಡ ಇಸ್ರೇಲ್ ಅನುಸರಿಸಿದಂತಹ ಯುದ್ಧ ತಂತ್ರಗಾರಿಕೆಯನ್ನ ಭಾರತ ಅಧ್ಯಯನ ಮಾಡಿಕೊಳ್ಬೇಕು. ನಾನಿಲ್ಲಿ ಹೇಳ್ತಾ ಇರುವಂತಹ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ನಾವು ಚೈನಾದಲ್ಲಿ ಇಸ್ರೇಲ್ ಅನ್ನು ನೋಡ್ತಾ ಭಾರತವನ್ನು ಇರಾನ್ ಸ್ಥಾನದಲ್ಲಿ ಕಲ್ಪಿಸಿಕೊಂಡು ನಮ್ಮ ರಕ್ಷಣೆಯನ್ನು ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ಅಂದರೆ ನಮಗೆ ಆ ಮಾದರಿಯ ದಾಳಿ ಎದುರಾಗಬಹುದು ಅಂತ. ಹಾಗೆ ನಾವು ದಾಳಿ ಮಾಡಬೇಕಾದ್ರೆ ಇಸ್ರೇಲ್ನ ತಂತ್ರಗಾರಿಕೆ, ಅವರು ಅನುಸರಿಸಿದಂತಹ ಉಪಾಯಗಳನ್ನು ಅಳವಡಿಸಿಕೊಳ್ಳಬೇಕು. ಹೀಗಾಗಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಭಾರತೀಯ ಸೇನೆ 100% ಇದರ ಬಗ್ಗೆ ಅಧ್ಯಯನ ಮಾಡಿಯೇ ಮಾಡುತ್ತೆ. ನಮ್ಮ ಸೇನಾ ವ್ಯವಸ್ಥೆಯಲ್ಲಿ ಮುಂದಿನ 2-3 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡೋದಕ್ಕೂ ನಿಮಗೆ ಸಿಗುತ್ತೆ. ಈ ಯುದ್ಧ ತಂತ್ರ ಇದೆಯಲ್ಲ, ಕಾಲದಿಂದ ಕಾಲಕ್ಕೆ ಬದಲಾಗ್ತಾನೆ ಬಂದಿದೆ. ಏನು ಹಿಂದಿದ್ದಂತಹ ಯುದ್ಧ ತಂತ್ರ ಇವತ್ತಿರೋದಿಲ್ಲ, ಇವತ್ತಿದ್ದಿದ್ದು ನಾಳೆ ಇರೋದಿಲ್ಲ. ಬದಲಾವಣೆ ಜಗದ ನಿಯಮ. ಆರಂಭದಲ್ಲಿ ಕತ್ತಿ ಗುರಾಣಿ ಬಳಸ್ತಾ ಇದ್ರು, ಬಿಲ್ವಿದ್ಯೆ ಇತ್ತು, ಕುದುರೆ ಆನೆಗಳನ್ನೆಲ್ಲ ಯುದ್ಧದಲ್ಲಿ ಬಳಸಲಾಗ್ತಾ ಇತ್ತು. ಅನಂತರ ಬಂದೂಕುಗಳು ಬಂದ್ವು, ನಾಡತೋಪುಗಳು ಬಂದ್ವು, ಪಿರಂಗಿಗಳನ್ನು ಬಳಸೋದಕ್ಕೆ ಶುರುವಾಯಿತು. ಈಗೊಂದು 100-150 ವರ್ಷದ ಹಿಂದಿನ ಯುದ್ಧ ಕಲೆಯಲ್ಲಿ ಭೂಸೇನೆಯ ಮಹತ್ವ ಭಾರಿ ಇತ್ತು. ಯಾರ ಬಳಿಯಲ್ಲಿ ಬಹಳ ದೊಡ್ಡ ಸೇನೆ ಇರುತ್ತೋ ಅವರು ವಿಜಯಶಾಲಿ ಆಗ್ತಾರೆ ಎನ್ನುವಂಥ ನಂಬಿಕೆ ಇತ್ತು. ಹಾಗೆ ಆಗ್ತಾ ಇತ್ತು ಕೂಡ. ಅದಾದ ಬಳಿಕ ವಾಯುಪಡೆಗೆ ಸಿಕ್ಕಾಪಟ್ಟೆ ಮಹತ್ವ ಬಂತು. ಯಾರ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಫೈಟರ್ ಜೆಟ್ಗಳಿರ್ತಾವೋ, ಏರ್ ಡಾಮಿನೆನ್ಸನ್ನು ಸಾಧಿಸೋದಕ್ಕೆ ಯಾರಿಗೆ ಸಾಧ್ಯವಾಗುತ್ತೋ ಅವರು ಯುದ್ಧವನ್ನು ಜಯಿಸ್ತಾರೆ ಅಂತ. ಇವತ್ತು ಮಿತ್ರರೇ ಅದೇ ಸ್ಥಿತಿ ಇದೆ. ಏರ್ ಡಾಮಿನೆನ್ಸ್ ವಿಪರೀತ ಇಂಪಾರ್ಟೆಂಟ್ ಆಗತ್ತೆ. ಆದರೆ ಇಲ್ಲಿ ಫೈಟರ್ ಜೆಟ್ಗಳ ಜೊತೆಗೆ ಡ್ರೋನ್ಗಳು ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಹಾಗೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಅಷ್ಟೇ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ನಾವು ಮೊನ್ನೆ ಆಪರೇಷನ್ ಸಿಂಧೂರದ ವೇಳೆಯೂ ಕೂಡ ಇದನ್ನು ನೋಡಿದ್ವಿ. ಆದರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಈಗ ಯುದ್ಧ ಆಯ್ತಲ್ಲ, ಈಗ ಇಸ್ರೇಲ್ ಜಗತ್ತಿಗೆ ಏನು ಪಾಠ ಮಾಡ್ತಾ ಇದೆ, ಅದರಲ್ಲೂ ಭಾರತಕ್ಕೆ ಏನು ಪಾಠ ಮಾಡ್ತಾ ಇದೆ ಅಂತಂದರೆ, ಕೇವಲ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಲಿ ಅಥವಾ ಫೈಟರ್ ಜೆಟ್ಗಳನ್ನಾಗಲಿ ಇಟ್ಕೊಂಡು ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಂಪಾರ್ಟೆಂಟ್ ಆದಂತಹ ಪರ್ಸನ್ಗಳನ್ನು, ನಿಮಗೆ ಇಂಪಾರ್ಟೆಂಟ್ ಆದಂತಹ ಜಾಗಗಳನ್ನು, ಇವೆರಡನ್ನೂ ಕೂಡ ಮೊದಲಿಗೆ ರಕ್ಷಿಸಿಕೊಳ್ಳಬೇಕು. ಇಸ್ರೇಲ್ ಇರಾನ್ ಮೇಲೆ ಯಾವ ರೂಪದಲ್ಲಿ ದಾಳಿ ಮಾಡಿತು? ಅವರು 200 ಫೈಟರ್ ಜೆಟ್ಗಳನ್ನು ತಂದರು, ಮಿಸೈಲ್ಗಳನ್ನು ಉಡಾಯಿಸಿದ್ರು, ಅಣು ಕೇಂದ್ರವನ್ನು ಟಾರ್ಗೆಟ್ ಮಾಡಿದ್ರು, ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಧ್ವಂಸ ಮಾಡಿ ಹಾಕಿದ್ರು. ಇದೆಲ್ಲ ಒಂದು ಭಾಗ. ಮೊದಲ ದಿನವೇ ಇರಾನ್ನ ಪ್ರಮುಖವಾದಂತಹ ಮಿಲಿಟರಿ ಕಮಾಂಡರ್ಗಳನ್ನು ಹತ್ಯೆ ಮಾಡಿದ್ರು. ತುಂಬ ಇಂಪಾರ್ಟೆಂಟ್ ಅಣು ಸೈಂಟಿಸ್ಟ್ಗಳನ್ನು ಹತ್ಯೆ ಮಾಡಿದ್ರು. ಇದುವರೆಗೆ ಮಿತ್ರರೇ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದಂತಹ ಕೇವಲ 12 ದಿನದ ಯುದ್ಧದಲ್ಲಿ ಇರಾನ್ನ 18 ಜನ ಅಣು ವಿಜ್ಞಾನಿಗಳನ್ನು ಇಸ್ರೇಲ್ ಹತ್ಯೆ ಮಾಡಿದೆ. ಜೊತೆಗೆ 12ಕ್ಕೂ ಹೆಚ್ಚು ಟಾಪ್ ಲೆವೆಲ್ನ ಮಿಲಿಟರಿ ಕಮಾಂಡರ್ಗಳನ್ನು ಇಸ್ರೇಲ್ ಹತ್ಯೆ ಮಾಡಿದೆ. ಹಿಂದೆಲ್ಲ ಯುದ್ಧದಲ್ಲಿ ಏನಾಗ್ತಾ ಇತ್ತು? ಈ ಸೇನಾಧಿಪತಿಯನ್ನೋ ಅಥವಾ ರಾಜನನ್ನೋ ಹತ್ಯೆ ಮಾಡುವಂತಹದ್ದು ಯುದ್ಧದ ಕೊನೆಯಲ್ಲಾಗಿರ್ತಾ ಇತ್ತು. ಆ ಹತ್ಯೆ ಆಯಿತು ಅಂತಂದರೆ ಯುದ್ಧ ಗೆದ್ದಂತೆ ಎನ್ನುವಂಥ ಭಾವನೆ ಇತ್ತು. ಇಸ್ರೇಲ್ ಈ ಬಾರಿ ಏನು ಮಾಡ್ತು? ಆರಂಭದಲ್ಲೇ ಅವರೆಲ್ಲರನ್ನ ಎಲಿಮಿನೇಟ್ ಮಾಡಿಬಿಡ್ತು. ಯುದ್ಧದ ಆರಂಭದಲ್ಲೇ ನಿಮಗೆ ಅಂತಹ ನಷ್ಟ ಆಯಿತು ಅಂತಂದರೆ ನಿಮಗೆ ಮುಂದೆ ಯುದ್ಧ ಮಾಡೋದಕ್ಕೆ ಯಾವುದೇ ನೈತಿಕ ಸ್ಥೈರ್ಯವೇ ಉಳಿಯೋದಿಲ್ಲ. ಅಂತಹ ಹೊಡೆತವನ್ನು ಇಸ್ರೇಲ್ ಇರಾನ್ಗೆ ಕೊಡ್ತು. ಮಿತ್ರರೇ, ಇದನ್ನು ಭಾರತ ಅಧ್ಯಯನ ಮಾಡಬೇಕು. ಭಾರತದ ಪ್ರಮುಖವಾದಂತಹ ವ್ಯಕ್ತಿಗಳನ್ನು, ಪ್ರಮುಖವಾದಂತಹ ಮಿಲಿಟರಿ ಕೇಂದ್ರಗಳನ್ನು, ಇವುಗಳನ್ನು ನಾವು ಹೇಗೆ ರಕ್ಷಿಸಿಕೊಳ್ಬೇಕು ಅಂತ ಭಾರತ ಅಧ್ಯಯನವನ್ನು ಆರಂಭಿಸಬೇಕು. ಅದಕ್ಕೆ ಬೇಕಾದಂತಹ ತಂತ್ರಗಾರಿಕೆಯನ್ನು ಮಾಡಬೇಕು. ಯಾಕೆ ಅಂತಂದರೆ ಭವಿಷ್ಯದಲ್ಲಿ ಯುದ್ಧ ಇದೇ ಮಾದರಿಯಲ್ಲಿ ನಡೆಯುತ್ತೆ. ಇದಕ್ಕಿಂತಲೂ ಬೆಟರ್ ಆದಂತಹ ಟೆಕ್ನಾಲಜಿಯನ್ನು ಉಪಯೋಗಿಸುವಂಥ ಸಾಧ್ಯತೆಗಳಿರುತ್ತೆ. ಇಸ್ರೇಲ್ಗಿಂತಲೂ ನಮ್ಮ ಶತ್ರುವಿನ ಕೈಯಲ್ಲಿ
ಹೆಚ್ಚು ಶಕ್ತಿ ಇದೆ. ನಾನು ಚೈನಾ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅಂದರೆ ನಾನು ನಿಮಗೆ ಏನು ಕನ್ವೆ ಮಾಡ್ತಾ ಇದ್ದೀನಿ ಅಂತಂದರೆ, ಭಾರತ ಇನ್ಮುಂದೆ ಕೇವಲ ಗಡಿಯಲ್ಲಿ ಸುರಕ್ಷತೆ, ನಮ್ಮ ಸೈನ್ಯವನ್ನು ಜಾಸ್ತಿ ಮಾಡ್ತೀವಿ, ಇದಿಷ್ಟನ್ನೇ ಮಾಡಿದ್ರೆ ಸಾಕಾಗೋದಿಲ್ಲ. ದೇಶದ ಒಳಗೂ ಕೂಡ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಬೇಕು, ಆಂತರಿಕ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಅದರಲ್ಲೂ ಮುಖ್ಯವಾಗಿ ಈ ಸ್ಪೈ ನೆಟ್ವರ್ಕ್ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು. ಇಸ್ರೇಲ್ ಏನು ಮಾಡ್ತು ಇರಾನ್ ಒಳಗೆ? ಅವರು ಮೊದಲೇ ಹೋಗಿ ಒಂದು ದೊಡ್ಡ ನೆಟ್ವರ್ಕ್ ಅನ್ನೇ ಬಿಲ್ಡ್ ಮಾಡಿದ್ರು. ಕಳೆದ 2-3 ದಿನದಿಂದ ಏನು ಚರ್ಚೆ ಆಗ್ತಾ ಇದೆ, ಇಸ್ರೇಲ್ನ ಒಬ್ಳು ಹೆಣ್ಮಗಳು ಸ್ಪೈ ಆಗಿ ಇರಾನ್ ಒಳಗಿದ್ಲು. ಆಕೆ ಎಲ್ಲಾ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಇಸ್ರೇಲ್ಗೆ ರವಾನಿಸ್ತಾ ಇದ್ಲು. ಹೀಗಾಗಿ ಎಲ್ಲಾ ಪ್ರಮುಖರನ್ನ ಹತ್ಯೆ ಮಾಡೋದಕ್ಕೆ ಇಸ್ರೇಲ್ಗೆ ಸಾಧ್ಯ ಆಯಿತು ಅನ್ನುವಂಥ ಚರ್ಚೆ ನಡೀತಾ ಇದೆ. ನನಗನ್ಸುತ್ತೆ ಮಿತ್ರರೇ, ಯಾರೋ ಒಬ್ಳು ಮಹಿಳೆ ಈ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಡೀ ಇರಾನ್ನಲ್ಲಿ ಇಸ್ರೇಲ್ನ ಅಂತಹ ಒಂದು ದೊಡ್ಡದಾದಂತಹ ನೆಟ್ವರ್ಕ್ ಇತ್ತು. ನೀವು ಆರಂಭದಲ್ಲೇ ನೋಡಿದ್ರಿ, ಅವರ ಒಂದು ಡ್ರೋನ್ ಬೇಸ್ ಅನ್ನೇ ಅವರಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ರು. ಇರಾನ್ನ ನೆಲದ ಒಳಗೆ ಅವರು ಡ್ರೋನ್ ಅನ್ನ ರೆಡಿ ಮಾಡಿಬಿಟ್ಟು ದಾಳಿ ಮಾಡಿದ್ದಾರೆ. ಹೀಗಾಗಿ ಭಾರತ ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ನಮ್ಮ ಸೆಕ್ಯೂರಿಟಿಯನ್ನು ಟೈಟ್ ಮಾಡಬೇಕು. ನಮ್ಮಲ್ಲಿ ಮಿತ್ರರೇ, ದೇಶದ್ರೋಹಿಗಳಿಗೇನು ಬರ ಇಲ್ಲ. ನೀವು ಕಾಸು ಕೊಡ್ತೀರಿ ಅಂತಂದರೆ ಅವರು ಏನು ಬೇಕಾದರೂ ಮಾಡ್ತಾರೆ. ಈಗ ಮೊನ್ನೆ ಭಾರತದಲ್ಲಿ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಲಾಯಿತು. ಇವರೆಲ್ಲರೂ ಕೂಡ ಪಾಕಿಸ್ತಾನದ ಪರವಾಗಿ ಗೂಢಚರ್ಯೆಯನ್ನು ಮಾಡ್ತಾ ಇದ್ರು. ಭಾರತದ ಬಗ್ಗೆ ಬಹಳ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಇವರು ಶೇರ್ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಯಿತು. ಕೇವಲ ಅದಷ್ಟೇ ಜನರ? ಖಂಡಿತವಾಗ್ಲೂ ಅಲ್ಲ. ಅಂತಹದೊಂದು ನೆಟ್ವರ್ಕ್ ಈಗಲೂ ಕೂಡ ನಮ್ಮ ನಡುವೆ ಇರಬಹುದು. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಬಹಳ ಎಚ್ಚರಿಕೆಯನ್ನು ವಹಿಸಿ ಅದನ್ನು ಕಂಪ್ಲೀಟ್ ಆಗಿ ತೊಡೆದು ಹಾಕಬೇಕು. ಅಂತಹದಕ್ಕೆ ಅವಕಾಶ ಇಲ್ಲದಂತೆ ಮಾಡಿಕೊಳ್ಬೇಕು. ಸದ್ಯಕ್ಕೆ ಮಿತ್ರರೇ, ಈ ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ಭಾರತ ಪಾಠ ಕಲಿತುಬಿಟ್ಟು ಏನೇನನ್ನ ಅಪ್ಗ್ರೇಡ್ ಮಾಡ್ಕೊಳ್ಬೇಕು ಅಂತ ಪಟ್ಟಿ ಮಾಡಿ ಹೇಳೋದಾದ್ರೆ, ಮೊದಲನೇದಾಗಿ ನಾವು ನಂಬರ್ಸ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡದೆ ಟೆಕ್ನಾಲಜಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಇವತ್ತು ನಾವು ಯುದ್ಧ ಆರಂಭ ಆದ ತಕ್ಷಣ ಏನು ಮಾಡ್ತೀವಿ? ಪಾಕಿಸ್ತಾನದ ಬಳಿಯಲ್ಲಿ ಎಷ್ಟು ಫೈಟರ್ ಜೆಟ್ಗಳಿದ್ದಾವೆ, ಭಾರತದ ಬಳಿಯಲ್ಲಿ ಎಷ್ಟಿದ್ದಾವೆ, ಪಾಕಿಸ್ತಾನದ ಬಳಿಯಲ್ಲಿ ಎಷ್ಟು ಸೈನಿಕರಿದ್ದಾರೆ, ಭಾರತದ ಬಳಿಯಲ್ಲಿ ಎಷ್ಟು ಸೈನಿಕರಿದ್ದಾರೆ, ಇದೇ ಚರ್ಚೆ ಮಾಡ್ತಾ ಇರ್ತೀವಿ. ಈಗ ಈ ಸಂಖ್ಯೆ ಯಾವ ರೀತಿಯಲ್ಲೂ ಇಂಪಾರ್ಟೆಂಟ್ ಆಗೋದಿಲ್ಲ ಅನ್ನುವಂಥದ್ದನ್ನು ಇಸ್ರೇಲ್ ತೋರಿಸ್ಕೊಟ್ಟಿದೆ. ಇಸ್ರೇಲ್ ಮತ್ತು ಇರಾನ್ ನಡುವೆಯೂ ಕೂಡ ಇದೇ ರೀತಿಯ ಚರ್ಚೆ ಆರಂಭದಲ್ಲಿತ್ತು. ಇರಾನ್ ಬಳಿಯಲ್ಲಿ ಅಷ್ಟು ಸೈನಿಕರಿದ್ದಾರೆ, ಇಸ್ರೇಲ್ಗಿಂತ 5 ಪಟ್ಟು ಜಾಸ್ತಿ ಇದ್ದಾರೆ, 6 ಪಟ್ಟು ಜಾಸ್ತಿ ಇದ್ದಾರೆ, ನೇವಿ ದೊಡ್ಡದಾಗಿದೆ, ಭೂಸೇನೆ ದೊಡ್ಡದಾಗಿದೆ, ಅದು ದೊಡ್ಡದಾಗಿದೆ, ಹೀಗೆ ನಾನಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಇಸ್ರೇಲ್ ಎಲ್ಲೂ ಕೂಡ ನಂಬರ್ಸ್ನಲ್ಲಿ ಇರಾನ್ಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಇಸ್ರೇಲ್ನ ಏರ್ಫೋರ್ಸ್ನಲ್ಲಿ ಮಾತ್ರ ಅವರ ನಂಬರ್ಸ್ ಇತ್ತು. ಆದರೆ ಅದೇ ಇಡೀ ಯುದ್ಧದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಹೀಗಾಗಿ ಮಿತ್ರರೇ, ಭಾರತ ಮುಖ್ಯವಾಗಿ ನೇವಿ ಮತ್ತು ಏರ್ಫೋರ್ಸ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ನೇವಿ ಯಾಕೆ ಕೇಳಿದ್ರೆ, ಭಾರತಕ್ಕೆ ಇವತ್ತು ಬಹಳ ದೊಡ್ಡದಾದಂತಹ ಕೋಸ್ಟಲ್ ಏರಿಯಾ ಇದೆ. ನಮಗೆ ಇದನ್ನು ರಕ್ಷಿಸಿಕೊಳ್ಳುವಂತಹದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾರಣದಿಂದ ನೇವಿಯ ಮಹತ್ವ ಭಾರತಕ್ಕೆ ಯಾವಾಗಲೂ ಇದ್ದೇ ಇರುತ್ತೆ. ಜೊತೆಗೆ ಏರ್ಫೋರ್ಸ್. ಮಿತ್ರರೇ, ಏರ್ಫೋರ್ಸ್ನಲ್ಲಿ ನಾವು ಸ್ವಲ್ಪ ಹಿಂದಿದ್ದೀವಿ. ಇದನ್ನು ಒಪ್ಕೊಳ್ಳೇಬೇಕು. ನಾವು ಪಾಕಿಸ್ತಾನದ ವಿರುದ್ಧ ಜಯ ಸಾಧಿಸಿದ್ದೀವಿ ಅಂದ ಮಾತ್ರಕ್ಕೆ ನಮ್ಮ ಏರ್ಫೋರ್ಸ್ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನಿಲ್ಲಿ ಏರ್ಫೋರ್ಸ್ ಅಂದರೆ ಸೈನಿಕರ ಬಗ್ಗೆ ಆಗಲಿ ಸಿಬ್ಬಂದಿಗಳ ಬಗ್ಗೆ ಆಗಲಿ ಮಾತನಾಡ್ತಾ ಇಲ್ಲ. ನಾನು ಕೇವಲ ಟೆಕ್ನಾಲಜಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇದನ್ನು ಕೇವಲ ನಾನು ಮಾತ್ರ ಹೇಳ್ತಾ ಇಲ್ಲ. ಭಾರತದ ಏರ್ ಚೀಫ್ ಮಾರ್ಷಲೇ ಈ ಮಾತನ್ನು ಹೇಳಿದ್ದಾರೆ. ಅವರು ಆಪರೇಷನ್ ಸಿಂಧೂರ ಮುಕ್ತಾಯ ಆದ ಬಳಿಕ ಒಂದು ಸ್ಟೇಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ, ಇವತ್ತು ನಾವು ಚೈನಾವನ್ನು ಎಲ್ಲ ವಿಧವಾಗಿಯೂ ಕೂಡ ಎದುರಿಸಬಹುದು, ಆದರೆ ಟೆಕ್ನಾಲಜಿಯಲ್ಲಿ ಅವರು ನಮಗಿಂತಲೂ ಮುಂದಿದ್ದಾರೆ. ನಮ್ಮ ಸೈನಿಕರ ತರಬೇತಿ ವಿಚಾರ ಇರಬಹುದು, ಸೈನಿಕರ ಕ್ಷಮತೆ ಇರಬಹುದು, ಇದೆಲ್ಲದರಲ್ಲೂ ನಾವು ಎಲ್ಲರಿಗಿಂತ ಮುಂದಿದ್ದೀವಿ. ಆದರೆ ಟೆಕ್ನಾಲಜಿಯಲ್ಲಿ ವಿಶ್ವ ಇನ್ನೂ ಫಾಸ್ಟಾಗಿ ಹೋಗ್ತಾ ಇದೆ. ನಮ್ಮ ಶತ್ರುಗಳು ಇನ್ನೂ ವೇಗವಾಗಿ ಹೋಗ್ತಾ ಇದ್ದಾರೆ. ನಾವು ಅದರಲ್ಲಿ ಹಿಂದುಳಿತಾ ಇದ್ದೀವಿ ಅಂತ ಭಾರತದ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಸಾಹೇಬ್ರೆ ಹೇಳಿದ್ರು. ಇವತ್ತು ಯುದ್ಧದಲ್ಲಿ ಸ್ಕೈ ಡಾಮಿನೆನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಿಲ್ಲ ಅಂತಂದರೆ ನೀವು ಸೋತಂಗೆ. ನಾವು ಆಪರೇಷನ್ ಸಿಂಧೂರವನ್ನೇ ಇಟ್ಕೊಂಡು ನೋಡೋದಾದರೆ ನಮಗೆ ಪಾಕಿಸ್ತಾನದ ಒಳಗೆ ಆರಂಭದಲ್ಲಿ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ಅವರ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೊಲ್ಯಾಪ್ಸ್ ಮಾಡಿದ ಬಳಿಕ ನಾವು ಅದ್ರ ಒಳಗೆ ಹೋದ್ವಿ. ಇಸ್ರೇಲ್ ಮೊದಲನೇ ದಿನವೇ ಇರಾನ್ನ ಒಳಗೆ ನುಗ್ಗಿತು. ಆ ಸಂದರ್ಭದಲ್ಲಿ ಇರಾನ್ನಲ್ಲೂ ಕೂಡ S-300 ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತು. ಆದರೂ ಇಸ್ರೇಲ್ ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಕೇಳಿದ್ರೆ, ಅವರ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಸ್ಟೆಲ್ತ್ ಫೈಟರ್ ಜೆಟ್ಗಳಿದ್ವು. F-35 ಇತ್ತು. ಇವತ್ತು ಭಾರತದ ಏರ್ಫೋರ್ಸ್ಗೆ ಅದೊಂದು ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ನಾವು ಆಮ್ಕ ರೆಡಿ ಮಾಡ್ತೀವೋ ಬಿಡ್ತೀವೋ, ಅದರಲ್ಲಿ ಸಕ್ಸಸ್ ಸಿಗುತ್ತೋ ಬಿಡುತ್ತೋ ಅದೆಲ್ಲ ನಂತರದ ಮಾತು. ಇಮಿಡಿಯೇಟ್ ಆಗಿ ಭಾರತ 5th ಜನರೇಷನ್ನ ಫೈಟರ್ ಜೆಟ್ಟನ್ನು ಖರೀದಿ ಮಾಡಲೇಬೇಕು. ಅದು ಸುಖೋಯ್ Su-57 ಆಗಿದ್ದರೆ ಭಾರತಕ್ಕೆ ಬಹಳ ಒಳ್ಳೆಯದು. ಎರಡನೇದಾಗಿ ಏರ್ ಡಿಫೆನ್ಸ್ ಸಿಸ್ಟಮ್. ಇವತ್ತು ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಭಾರತ ಏನನ್ನು ಕಲಿತುಕೊಳ್ಬೇಕು? ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇಡೀ ವಿಶ್ವ ಕೊಂಡಾಡ್ತಾ ಇತ್ತು. ಅವರ ಬಳಿಯಲ್ಲಿ ಐರನ್ ಡೋಮ್ ಇದೆ, ಆರೋ ಇದೆ, ಡೇವಿಡ್ ಸ್ಲಿಂಗ್ ಇದೆ, ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇಸ್ರೇಲ್ ಹೊಂದಿದೆ ಅಂತ ಎಲ್ಲರೂ ಭಾವಿಸಿದ್ರು. ಇರಾನ್ ಎಂತಹದೇ ಬ್ಯಾಲಿಸ್ಟಿಕ್ ಮಿಸೈಲನ್ನು ಲಾಂಚ್ ಮಾಡಿದ್ರು ಕೂಡ ಇಸ್ರೇಲ್ ತಡೆಯುತ್ತೆ ಅಂತ. ಆದರೆ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇಸ್ರೇಲ್ನ ಒಳಗೆ ಹೋಗಿ ಬಿದ್ದಿದ್ದಾವೆ, ಇಡೀ ಸಿಸ್ಟಮನ್ನು ಬ್ರೀಚ್ ಮಾಡಿದ್ದಾವೆ. ಯಾಕೆ ಇಸ್ರೇಲ್ಗೆ ಆ ಸಮಸ್ಯೆ ಆಯಿತು ಕೇಳಿದ್ರೆ, ಇಸ್ರೇಲ್ ಐರನ್ ಡೋಮ್ಗೆ ಕೊಟ್ಟಷ್ಟು ಪ್ರಾಶಸ್ತ್ಯವನ್ನು ಡೇವಿಡ್ ಸ್ಲಿಂಗ್ ಮತ್ತು ಆರೋಗೆ ಕೊಟ್ಟಿರಲಿಲ್ಲ.
ಐರನ್ ಡೋಮ್ ಕೇವಲ ಶಾರ್ಟ್ ರೇಂಜ್ನ ಮಿಸೈಲ್ಗಳನ್ನು ತಡಿತವೆ, ಅಂದರೆ ಹಿಜ್ಬುಲ್ಲಾ, ಹಮಾಸ್ ಇವರೆಲ್ಲ ಲಾಂಚ್ ಮಾಡ್ತಾ ಇದ್ರಲ್ಲ ಆ ಮಿಸೈಲ್ಗಳನ್ನು ತಡಿತವೆ. ಇರಾನ್ ಲಾಂಚ್ ಮಾಡುವಂತಹ ಮಿಸೈಲ್ಗಳನ್ನು ತಡೆಯುವ ಕೆಪಾಸಿಟಿ ಐರನ್ ಡೋಮ್ಗೆ ಇರೋದಿಲ್ಲ. ಅಲ್ಲಿ ಡೇವಿಡ್ ಸ್ಲಿಂಗ್ ಮತ್ತು ಆ್ಯರೋವನ್ನೇ ಬಳಸಬೇಕಾಗಿತ್ತು. ಆದರೆ ಅವುಗಳ ಸಂಖ್ಯೆ ಇಸ್ರೇಲ್ ಬಳಿಯಲ್ಲಿ ಕಡಿಮೆ ಇತ್ತು. ಹೀಗಾಗಿ ಇಸ್ರೇಲ್ಗೆ ಯಾವ ಪರಿಸ್ಥಿತಿ ಬಂತು ಅಂತಂದರೆ, ಯಾವುದು ಮಿಸೈಲ್ ಹಾರ್ಮ್ ಮಾಡುತ್ತೆ, ಯಾವುದು ಹಾರ್ಮ್ ಮಾಡೋದಿಲ್ಲ ಅಂತ ನೋಡಿ ಅದನ್ನು ಇಂಟರ್ಸೆಪ್ಟ್ ಮಾಡಬೇಕಾದಂತಹ ಪರಿಸ್ಥಿತಿ ಇಸ್ರೇಲ್ಗೆ ಬಂದೊದಗಿತು. ಇಲ್ಲಿ ಭಾರತಕ್ಕೆ ಇದರಿಂದ ಏನು ಪಾಠ ಕೇಳಿದ್ರೆ, ಇಸ್ರೇಲ್ ಒಂದು ಬಹಳ ಪುಟ್ಟ ದೇಶ. ನಮ್ಮ ಮಿಜೋರಾಮ್ಗೂ ಇಸ್ರೇಲ್ಗೂ ಕಂಪೇರ್ ಮಾಡಬಹುದು. ಅಂತಹ ಪುಟ್ಟ ದೇಶಕ್ಕೆ ಅಷ್ಟೊಂದು ಏರ್ ಡಿಫೆನ್ಸ್ ಸಿಸ್ಟಮ್ನ ಸಮಸ್ಯೆ ಬಂತು. ಇಸ್ರೇಲ್ಗಿಂತಲೂ ಭಾರತ 150 ಪಟ್ಟು ದೊಡ್ಡದು, ಬಹಳ ವಿಶಾಲವಾದಂತಹ ದೇಶ. ಇಂತಹ ಸಂದರ್ಭದಲ್ಲಿ ನಮಗೆ ಎಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಅವಶ್ಯಕತೆ ಬರುತ್ತೆ, ಎಂತೆಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಅವಶ್ಯಕತೆ ಬರಬಹುದು ಅಂತ ಊಹೆ ಮಾಡಿಕೊಳ್ಳಿ. ಸದ್ಯ ಭಾರತ 15ಕ್ಕೂ ಹೆಚ್ಚು ಮಾದರಿಯ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿದೆ. ಅಂದರೆ ಅದು S-400 ಇರಬಹುದು, ಬರಾಕ್ ಇರಬಹುದು, ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು. ಇವುಗಳನ್ನೆಲ್ಲ ಸೇರಿಸ್ತಾ ಬಂದರೆ ಈ ರೀತಿಯ ಒಟ್ಟು 15ಕ್ಕೂ ಹೆಚ್ಚು ಮಾದರಿಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ದಾವೆ. ಇವುಗಳ ಕ್ವಾಂಟಿಟಿಯನ್ನು ನಾವು ಜಾಸ್ತಿ ಮಾಡಬೇಕು. ನಾವು S-400 ರಷ್ಯಾದಿಂದ 5 ಮಾತ್ರ ಖರೀದಿ ಮಾಡಿದ್ದೀವಿ. ಅಂದರೆ 5 ಸಿಸ್ಟಮ್ ನಮ್ಮ ಬಳಿಯಲ್ಲಿದೆ. ಆದರೆ ಭಾರತದ ಸೇನೆಯ ರಿಕ್ವೈರ್ಮೆಂಟ್ ಎಷ್ಟಿದೆ ಕೇಳಿದ್ರೆ 12 ಇದೆ. ಇನ್ನೂ 7ರ ಕೊರತೆಯನ್ನು ನಾವು ಎದುರಿಸ್ತಾ ಇದ್ದೀವಿ. 5ರ ಪೈಕಿ 3 ಮಾತ್ರ ಈಗ ರಷ್ಯಾ ನಮಗೆ ಪೂರೈಕೆ ಮಾಡಿದೆ. ಇನ್ನೂ 2 ಅವರು 2026ಕ್ಕೆ ಪೂರೈಸ್ತಾರೆ. ಹಾಗೆ ಪ್ರಾಜೆಕ್ಟ್ ಕುಶಾ ಏನಿದೆ, ಇದನ್ನು ನಾವು ವೇಗವಾಗಿ ಪೂರೈಸಬೇಕು. ಅದನ್ನು ಭಾರತೀಯ ಸೇನೆಗೆ ಅಳವಡಿಸಿಕೊಳ್ಳಬೇಕು. ಹಾಗೆ ಆಂಟಿ ಡ್ರೋನ್ ಸಿಸ್ಟಮ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಡ್ರೋನ್ ಸಿಕ್ಕಾಪಟ್ಟೆ ಘಾತಕವಾಗಿ ಪರಿಣಮಿಸ್ತಾ ಇದೆ. ಇಸ್ರೇಲ್ಗೆ ಹೆಚ್ಚು ಡ್ಯಾಮೇಜ್ ಮಾಡಿದ್ದೆ ಡ್ರೋನ್ಗಳು. ಇದರ ಆಚೆಗೂ ಭಾರತ ಇನ್ನೊಂದನ್ನು ಗಮನಿಸಬೇಕು. ಏನು ಕೇಳಿದ್ರೆ, ಇವತ್ತು ಚೈನಾ ಸೈಬರ್ ಥ್ರೆಟ್ ತರೋದ್ರಲ್ಲಿ ಎತ್ತಿದ ಕೈ. ಅವರು ಯಾವ ಸಿಸ್ಟಮನ್ನು ಬೇಕಾದರೂ ಹ್ಯಾಕ್ ಮಾಡ್ತಾರೆ. ಚೈನಾದಲ್ಲಿ ವಿಶ್ವದಲ್ಲೇ ಅತ್ಯಂತ ನುರಿತವಾದಂಥ ಹ್ಯಾಕರ್ಸ್ಗಳಿದ್ದಾರೆ. ಅವರನ್ನು ಅಲ್ಲಿನ ಸರ್ಕಾರ ಪೋಷಿಸುತ್ತೆ. ನಾವು ಟೆಕ್ನಾಲಜಿ ಬೇಸ್ಡ್ ಯುದ್ಧ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ಹ್ಯಾಕಿಂಗ್ ಇದೆಯಲ್ಲ, ತೀರಾ ಇಂಪಾರ್ಟೆಂಟ್ ರೋಲನ್ನು ನಿಭಾಯಿಸುತ್ತೆ. ನಾವು ಯುದ್ಧದಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ನಮ್ದು ಯಾವುದೋ ಸಿಸ್ಟಮ್ ಹ್ಯಾಕ್ ಆಯ್ತಲ್ಲ ಅಂತಂದರೆ ಯುದ್ಧದ ದಿಕ್ಕೇ ಬದಲಾಗ್ಬಿಡುತ್ತೆ. ಹೀಗಾಗಿ ನಾವು ನಮ್ಮ ಸೈಬರ್ ಸೆಕ್ಯುರಿಟಿ ಬಗ್ಗೆಯೂ ಕೂಡ ಬಹಳಷ್ಟು ಕಾಳಜಿಯನ್ನು ವಹಿಸಬೇಕು. ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ಕೆಲವರಿಗೊಂದು ಪ್ರಶ್ನೆ ಬರಬಹುದು. ನಾವು ಡಿಪ್ಲೊಮೆಸಿಯನ್ನು ತುಂಬ ಚೆನ್ನಾಗಿ ಇಟ್ಕೊಂಡು ಎಲ್ಲರ ಜೊತೆಗೆ ಚೆನ್ನಾಗಿದ್ದುಬಿಟ್ರೆ ಯಾವುದೇ ಯುದ್ಧ ಆಗೋದಿಲ್ಲ, ಶಾಂತಿಯಿಂದ ಬದುಕಬಹುದಲ್ವಾ ಅಂತ. ಆ ಅಲಿಪ್ತ ನೀತಿಯ ಕಾಲ ಮುಗಿದೋಗ್ಬಿಟ್ಟಿದೆ. ಡೊನಾಲ್ಡ್ ಟ್ರಂಪ್ ಈ ಯುದ್ಧ ಆದ ಬಳಿಕ ತನ್ನ ಟ್ರುತ್ ಸೋಷಲ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ, ಪೀಸ್ ಥ್ರೂ ಸ್ಟ್ರೆಂತ್ ಅಂತ. ಇದು ಇವತ್ತಿನ ಜಗತ್ತಿಗೆ ಬಹಳ ಸತ್ಯ. ಹಿಂದೂ ಕೂಡ ಇದು ಸತ್ಯ ಆಗಿತ್ತು. ನೀವೆಷ್ಟು ಶಕ್ತಿಯನ್ನು ಹೊಂದಿರ್ತೀರೋ ಅಷ್ಟು ಶಾಂತಿಯಿಂದ ಇರ್ತೀರಿ ಅಂತ. ಹಿಂದೆ ಕೂಡ ಇದನ್ನು ಹೇಳ್ತಾ ಇದ್ರು, ಶಸ್ತ್ರ ಯಾವತ್ತೂ ಕೂಡ ಶಾಂತಿಯ ಸಂಕೇತ, ಅದು ವೈಲೆನ್ಸ್ನ ಸಂಕೇತ ಅಲ್ಲ ಅಂತ. ನಿಮ್ಮ ಬಳಿಯಲ್ಲಿ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳಿದೆ, ಎಲ್ಲ ರೀತಿಯಲ್ಲೂ ನೀವು ಪರಿಪಕ್ವವಾಗಿದ್ದೀರಿ ಅಂತಂದರೆ ನಿಮ್ಮನ್ನು ಮುಟ್ಟೋದಕ್ಕೆ 100 ಬಾರಿ ಯೋಚಿಸ್ತಾರೆ. ಅದೇ ನೀವು ಸ್ವಲ್ಪ ವೀಕ್ ಆಗಿದ್ದೀರಿ ಅಂತಂದರೆ ನಿಮ್ಮನ್ನು ಎಲ್ಲರೂ ಕೂಡ ಛೇಡಿಸ್ತಾರೆ, ಎಲ್ಲರೂ ನಿಮ್ಮನ್ನು ತುಳಿಯೋದಕ್ಕೆ ಯತ್ನ ಮಾಡ್ತಾರೆ. ಹೀಗಾಗಿ ನಾವು ಹೆಚ್ಚು ಶಾಂತಿಯುತವಾಗಿ ಬದುಕಬೇಕು, ವಿಶ್ವದಲ್ಲಿ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಬೇಕು ಅಂತಂದರೆ ಕೇವಲ ನಾವು ಎಕನಾಮಿಕ್ ಡೆವಲಪ್ಮೆಂಟ್ಗೆ ಮಾತ್ರ ಆದ್ಯತೆಯನ್ನು ಕೊಟ್ಟರೆ ಸಾಕಾಗೋದಿಲ್ಲ. ಆರ್ಥಿಕವಾಗಿ ನಾವು 100 ವರ್ಷ ಸಾಧಿಸಿದ್ದನ್ನು ಕೇವಲ 4 ದಿನದ ಯುದ್ಧ ನೀರು ಪಾಲು ಮಾಡಿಬಿಡಬಹುದು. ಹೀಗಾಗಿ ಫೈನಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಭಾರತ ಇಸ್ರೇಲ್ ಮತ್ತು ಇರಾನ್ ಯುದ್ಧವನ್ನು ಬಹಳ ಕ್ಲೋಸ್ ಆಗಿ ಅಧ್ಯಯನ ಮಾಡಬೇಕು. ನಮ್ಮ ಸೇನೆಯಲ್ಲಿ, ನಮ್ಮ ಇಡೀ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಬೇಕು. ಎಲ್ಲೆಲ್ಲಿ ಕೊರತೆಗಳಿದೆಯೋ ಅದಕ್ಕೆ ಮುಖ್ಯವಾದಂತಹ ಆದ್ಯತೆಯನ್ನು ಕೊಡಬೇಕು. ನಮಗಿನ್ನೂ ಟೈಮ್ ಇದೆ, 5 ವರ್ಷ 10 ವರ್ಷ ಇಂತಹ ಪ್ರೋಗ್ರಾಮ್ಗಳನ್ನು ಕೈಬಿಟ್ಟು ವೇಗವಾಗಿ ಎಲ್ಲವುದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಬರಬೇಕು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.